ಹಾಯ್ ಎಲ್ರಿಗೂ ನಮಸ್ಕಾರ. ಈ ವಿಡಿಯೋ ಮಾಡೋದಕ್ಕೆ ಕಾರಣ ಏನಪ್ಪ ಅಂತಂದ್ರೆ ಕೆಲವರು ನನಗೆ ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು, ವಾಟ್ಸಪ್ಪಲ್ಲಾಗಿರ್ಬೋದು ಮೆಸೇಜ್ ಮಾಡ್ತಾ ಇದ್ದಾರೆ, ನೀವು ಹೇಗೆ ಅರ್ನಿಂಗ್ಸ್ ಮಾಡ್ತಿದ್ದಾರೆ ನನಗೂ ತಿಳಿಸ್ಕೊಡಿ, ನಾನು ಕೂಡ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀನಿ ಅಂತ ಹೇಳ್ತಾಯಿದ್ರು. ಹಾಗಾಗಿ ಅವ್ರಿಗೆ ಕಂಪ್ಲೀಟ್ ಡೀಟೇಲ್ಸ್ನ ಕೊಡೋಣ ಅಂತ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೆ. ಓಕೆ, ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಇಲ್ಲಾಂದರೆ ಅರ್ಥ ಆಗೋದಿಲ್ಲ ನಿಮಗೆ ನಾನು ಏನು ಹೇಳ್ತಾ ಇದ್ದೀನಿ ಅಂತ. ಓಕೆ, ಫಸ್ಟ್ ಆಫ್ ಆಲ್ ನಾನು ನಿಮಗೆ ಕಂಪ್ನಿ ಬಗ್ಗೆ ಹೇಳ್ಬಿಡ್ತೀನಿ. ಕಂಪ್ನಿ ನೇಮ್ ಬಂದು ಬಿಸ್ ಕುರ್ಕುಲ್. ಈ ಬಿಸ್ ಕುರ್ಕುಲ್ ಬಂದು ಓಪನ್ ಆಗಿರೋದು ಅಂದರೆ ಸ್ಟಾರ್ಟಪ್ ಆಗಿರೋದು ಕಂಪ್ನಿ ಬಂದು 2020 ಅಂದರೆ ಲಾಕ್ಡೌನ್ ಟೈಮಲ್ಲಿ ಈ ಒಂದು ಕಂಪ್ನಿ ಸ್ಟಾರ್ಟಪ್ ಆಗಿರೋದು. ಕಂಪ್ನಿ ಕೂಡ ಕಂಪ್ಲೀಟ್ಲಿ ಗೌರ್ಮೆಂಟ್ ಕಡೆಯಿಂದ ರಿಜಿಸ್ಟರ್ಡ್ ಆಗಿದೆ. 5% ಟ್ಯಾಕ್ಸ್ ಕೂಡ ನಾವು ಕಂಪ್ನಿ ಗೌರ್ಮೆಂಟ್ಗೆ ಕಟ್ತಾ ಇದ್ದೀವಿ. ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಅಪ್ರೂವ್ಡ್ ಆಗಿರುವಂಥ ಕಂಪ್ನಿ ಬಿಸ್ ಕುರ್ಕುಲ್ ಕಂಪ್ನಿ. ಓಕೆ, ಇದು ಕಂಪ್ನಿ ಡೀಟೇಲ್ಸ್. ಇಲ್ಲಿ ಯಾರೆಲ್ಲ ವರ್ಕ್ನ ಮಾಡ್ಬೋದು ಅಂತ ನಾನು ಹೇಳೋದಾದರೆ, ನೀವೇನಾದರೂ ಸ್ಟೂಡೆಂಟ್ ಆಗಿದ್ದರೆ ಅಥವಾ ಹೌಸ್ ವೈಫ್ ಆಗಿದ್ದರೆ, ಮನೆಯಲ್ಲೇ ಇದ್ದೀನಿ, ಏನೋ ವರ್ಕ್ ಮಾಡೋಕ್ಕಾಗೋದಿಲ್ಲ, ಹೊರಗಡೆ ಹೋಗಿ ಏನಾರಾಗಿದ್ದರೆ ಇಲ್ಲಿ ವರ್ಕ್ನ ಮಾಡ್ಕೋಬೋದು. ಅಥವಾ ನಾನು 9 to 5 ಜಾಬ್ಗೆ ಹೋಗ್ತಾ ಇದ್ದೀನಿ, ಆದರೂ ಕೂಡ ನನಗೆ ಸ್ಯಾಲ್ರಿ ಸಾಕಾಗ್ತಾ ಇಲ್ಲ, ಸೇವಿಂಗ್ಸ್ಗೆ ಆಗಿರ್ಬೋದು, ಇನ್ನೊಂದಕ್ಕಾಗಿರ್ಬೋದು ಸಾಕಾಗ್ತಾ ಇಲ್ಲ ಅಂತ ಅನ್ನೋರಾಗಿದ್ದರೆ ಇಲ್ಲಿ ನೀವು ವರ್ಕ್ನ ಮಾಡ್ಕೋಬೋದು. ಹೌಸ್ ವೈಫ್, ಸ್ಟೂಡೆಂಟ್ಸ್, ಜಾಬ್ ಹೋಲ್ಡರ್ಸ್ ಯಾರಾದರೂ ಕೂಡ ನೀವು ಇಲ್ಲಿ ಜಾಯ್ನ್ ಆಗಿ ವರ್ಕ್ನ ಮಾಡ್ಕೋಬೋದು. ಓಕೆ, ನೆಕ್ಸ್ಟ್ ಕಂಪ್ನಿ ಏನು ಪ್ರೊವೈಡ್ ಮಾಡ್ತಾಯಿದೆ ಅಂತಂದರೆ ನಿಮಗೆ ಡಿಜಿಟಲ್ ಸ್ಕಿಲ್ಸ್ನ ಕಂಪ್ನಿ ಪ್ರೊವೈಡ್ ಮಾಡ್ತಾಯಿದೆ. ಈ ಕೋರ್ಸ್ಗಳು ನಿಮಗೆ ಲೈವಲ್ಲಿ ಸಿಗೋದಿಲ್ಲ, ಪ್ರೀ ರೆಕಾರ್ಡೆಡ್ ಫಾರ್ಮಲ್ಲಿ ಸಿಗೋದ್ರಿಂದ ನಿಮಗೆ ಎಷ್ಟು ಸರಿ ಬೇಕಾದರೂ ಯಾವಾಗ ಬೇಕಾದ್ರೆ ನೀವು ಕೋರ್ಸ್ಗಳನ್ನ ಕಲ್ತ್ಕೊಂಡು ಇಂಪ್ಲಿಮೆಂಟ್ ಮಾಡಿಕೊಂಡು ಆ್ಯಂಡ್ ಅದರಿಂದ ಸರ್ಟಿಫಿಕೇಟ್ನ ತೊಗೊಂಡು ಅರ್ನಿಂಗ್ಸ್ನ ಮಾಡ್ಕೋಬೋದು. ಓಕೆ, ನೆಕ್ಸ್ಟ್ ಏನಪ್ಪ ಅಂತಂದರೆ ಕಂಪ್ನಿಗೆ ಬಿಸ್ ಕುರ್ಕುಲ್ ಕಂಪ್ನಿಗೆ ನೀವು ಜಾಯ್ನ್ ಆದರೆ ನಿಮಗೆ ಏನೇನು ಬೆನಿಫಿಟ್ಸ್ ಸಿಗುತ್ತಪ್ಪ ಅಂತಂದ್ರೆ ನಾನು ನಿಮಗೆ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ನೀವು ಕಂಪ್ನಿ ಒಂದು ಲೀಗಲ್ ಆಗಿದೆ, ಅದು ಒಂದು. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ ನಿಮಗೆ ಒನ್ ಟೈಮ್ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದ್ರಿ ಅಂತಂದರೆ ನೀವು ಲೈಫ್ ಟೈಮ್ವರೆಗೂ ನಿಮಗೆ ಚಾನ್ಸ್ ಸಿಗುತ್ತೆ ಅರ್ನಿಂಗ್ಸ್ನ ಮಾಡೋದಕ್ಕೆ. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿ ನೀವು ಎಷ್ಟು ಸರಿ ಬೇಕಾದರೂ ಎಲ್ಲಿವರೆಗೂ ಬೇಕಾದರೂ ಅರ್ನಿಂಗ್ಸ್ನ ಮಾಡ್ಕೋಬೋದು. ಇನ್ನೊಂದು ಏನಪ್ಪ ಅಂತಂದರೆ ವೀಕ್ಲಿ ಪೇಮೆಂಟ್ ಇರುತ್ತೆ ನಿಮಗೆ. ನೀವು ಡೈಲಿ ಬೇಸಿಸಲ್ಲಿ ಏನು ಅರ್ನಿಂಗ್ಸ್ನ ಮಾಡಿರ್ತೀರ ಅದು ನಿಮಗೆ ವೀಕ್ಲಿ ಟ್ಯೂಸ್ಡೇ ಬಂದು ನಿಮಗೆ ನಿಮ್ಮ ಅಕೌಂಟ್ಗೆ ಬರುತ್ತೆ. ಅದು ಕೂಡ ನಿಮಗೆ 5% ಟ್ಯಾಕ್ಸ್ ಡಿಟೆಕ್ಟ್ ಆಗಿ, ಬಿಕಾಸ್ ಕಂಪ್ನಿ ಗೌರ್ಮೆಂಟ್ ಕಡೆಗೆ ರಿಜಿಸ್ಟರ್ಡ್ ಆಗಿರೋದ್ರಿಂದ 5% ಟ್ಯಾಕ್ಸ್ ಕಟ್ ಆಗಿ ನೀವು ಅರ್ನಿಂಗ್ಸ್ನ ಮಾಡಿರೋದ್ರಲ್ಲಿ ಉಳ್ಕಿದ್ದು ಬಂದು ನಿಮ್ಮ ಅಮೌಂಟು ಕ್ರೆಡಿಟ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಏನಪ್ಪ ಅಂತಂದರೆ ನೀವು ಫ್ರೀ ನ್ಯಾಷನಲ್ ಇಂಟರ್ನ್ಯಾಷನಲ್ ಟ್ರಿಪ್ಸ್ಗೆ ಕೂಡ ಹೋಗ್ಬೋದು. ಈ ಫ್ರೀ ನ್ಯಾಷನಲ್ ಇಂಟರ್ನ್ಯಾಷನಲ್ ಟ್ರಿಪ್ಸ್ಗೆ ನೀವು ಹೋಗಬೇಕು ಅಂತಂದರೆ ಸರ್ಟನ್ ಟಾರ್ಗೆಟ್ಸ್ ಅಂತ ಇರುತ್ತೆ. ಆ ಟಾರ್ಗೆಟ್ನ ನೀವೇನಾದರೂ ರೀಚ್ ಆದರೆ ಅಂತಂದರೆ ನೀವು ಕೂಡ ಟ್ರಿಪ್ಸ್ಗೆ ಹೋಗುವಂಥ ಚಾನ್ಸ್ ಕೂಡ ನಿಮಗೆ ಸಿಗುತ್ತೆ. ಇನ್ನೊಂದು ಏನಪ್ಪ ಅಂತಂದರೆ ಸರ್ಟಿಫಿಕೇಟ್ನ ಕೂಡ ನೀವು ತೊಗೋಬೋದು. 26 ಕೋರ್ಸ್ಗಳು ನಿಮಗೆ ಕಂಪ್ನಿ ಪ್ರೊವೈಡ್ ಮಾಡ್ತಾಯಿದೆ. ಆ 26 ಕೋರ್ಸ್ಗಳನ್ನ ನೀವು ಸರ್ಟಿಫಿಕೇಟ್ನು ನೀವು ತೊಗೋಬೋದು. ಓಕೆ, ಇದಕ್ಕೆ ನಿಮಗೆ ಯಾವುದೇ ರೀತಿಯಂಥ ಟೈಮ್ ಬೌಂಡ್ರೀಸ್ ಇರೋದಿಲ್ಲ, ಎಕ್ಸ್ಪೀರಿಯನ್ಸ್ಗೆ ಕೇಳೋದಿಲ್ಲ. ಆ್ಯಂಡ್ ಏನಪ್ಪ ಅಂತಂದರೆ ಯಾವುದೇ ರೀತಿಯಾದ ಏಜ್ ರೆಸ್ಟ್ರಿಕ್ಷನ್ಸ್ ಇರೋದಿಲ್ಲ. ನೀವು ಎನಿ ಟೈಮ್ ಯಾವಾಗ ಬೇಕಾದರೂ ವರ್ಕ್ನ ಮಾಡ್ಬೋದು, ಅರ್ನಿಂಗ್ಸ್ನ ಮಾಡ್ಕೋಬೋದು. ಇನ್ನೊಂದೇನಪ್ಪ ಅಂತಂದರೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡೋದಕ್ಕೆ ನಿಮಗೆ 70% ಕಮಿಷನ್ ಅಂತ ಕಂಪ್ನಿ ಕೊಡುತ್ತೆ. 10% ಅಲ್ಲ, 20% ಅಲ್ಲ, ಅಪ್ ಟು 70% ಕಮಿಷನ್ ನಿಮಗೆ ಕಂಪ್ನಿ ಕೊಡುತ್ತೆ. ಆ್ಯಂಡ್ ಡೈಲಿ ನೀವು 2 to 7K ಅಥವಾ 2 to 10K ವರೆಗೂ ಅರ್ನಿಂಗ್ಸ್ನ ಮಾಡ್ಬೋದು. ಓಕೆ, ಇಷ್ಟೆಲ್ಲ ಬೆನಿಫಿಟ್ಸ್ ನಿಮಗೆ ಕಂಪ್ನಿ ಕಡೆಯಿಂದ ಪ್ರೊವೈಡ್ ಮಾಡ್ತಾಯಿದೆ ಆ್ಯಂಡ್ ಕಂಪ್ನಿ ಕಡೆಯಿಂದ ಸಿಗ್ತಾಯಿದೆ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ ನೀವು ಏನು ಇಷ್ಟು ಅರ್ನಿಂಗ್ಸ್ನ ಮಾಡಿದ್ರಿ ಅಂತಂದರೆ ನಿಮಗೆ ಕಂಪ್ನಿ ಕಡೆಯಿಂದ ರಿವಾರ್ಡ್ ಕೂಡ ಸಿಗುತ್ತೆ. 50,000 ಅರ್ನ್ ಮಾಡಿದ್ರಿ ಅಂತಂದರೆ ನಿಮಗೊಂದು ವಾರಿಯರ್ ಬ್ಯಾಡ್ಜ್ ಅಂತ ಸಿಗುತ್ತೆ. 1 lakh ಅಚೀವ್ ಮಾಡಿದ್ರಿ ಅಂತಂದರೆ ಒಂದು ಸರ್ಟಿಫಿಕೇಟ್ ಮತ್ತು T-ಶರ್ಟ್ ಅಂತ ಸಿಗುತ್ತೆ ನಿಮಗೆ. ಈ ರೀತಿ ರಿವಾರ್ಡ್ಗಳು ಕಂಪ್ನಿ ನಿಮಗೆ ಕೊಡೋದ್ರಿಂದ ನಿಮಗೆ ಇನ್ನಷ್ಟು ಮೋಟಿವ್ ಸಿಗುತ್ತೆ. ನೀವು ಅರ್ನಿಂಗ್ಸ್ ಮಾಡೋದಕ್ಕೆ, ಏನೇನು ವರ್ಕ್ ಮಾಡೋದಕ್ಕೆ ನಿಮಗೆ ಇನ್ನೂ ಸ್ವಲ್ಪ ಮೋಟಿವ್ಸ್ ಜಾಸ್ತಿ ಸಿಗುತ್ತಾ ಹೋಗುತ್ತೆ. ಓಕೆ, ಇದು ನಿಮಗೆ ಕಂಪ್ನಿ ಕಡೆಯಿಂದ ಸಿಗುವಂಥ ಬೆನಿಫಿಟ್ಸ್ಗಳು. ನೆಕ್ಸ್ಟ್ ಏನಪ್ಪ ಅಂತಂದರೆ ಕಂಪ್ನಿ ಯಾವ ಕೋರ್ಸ್ಗಳನ್ನ ಅಥವಾ ಯಾವ ಸ್ಕಿಲ್ಸ್ಗಳನ್ನ ನಿಮಗೆ ಪ್ರೊವೈಡ್ ಮಾಡ್ತಾಯಿದೆ ಅಂತ. ಕಂಪ್ನಿ ಪ್ರೊವೈಡ್ ಮಾಡ್ತಿರೋಂಥ ಫಾರ್ ಎಕ್ಸಾಂಪಲ್ ಕಾಂಟೆಂಟ್ ರೈಟಿಂಗ್ ಆಗಿರ್ಬೋದು, ಕಾಪಿ ರೈಟಿಂಗ್ ಆಗಿರ್ಬೋದು, ಇಮೇಲ್ ಮಾರ್ಕೆಟಿಂಗ್, ಅಫಿಲಿಯೇಟ್ ಮಾರ್ಕೆಟಿಂಗ್, ಡಿಜಿಟಲ್ ಮಾರ್ಕೆಟಿಂಗ್, ಪರ್ಸ್ನಾಲಿಟಿ ಡೆವಲಪ್ಮೆಂಟ್, ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್, ವಿಡಿಯೋ ಎಡಿಟಿಂಗ್ ಆಗಿರ್ಬೋದು, ಎಕ್ಸೆಲ್ ಮಾಸ್ಟ್ರಿ, ಸ್ಟಾಕ್ ಮಾರ್ಕೆಟಿಂಗ್ ಫ್ರಮ್ ಬಿಗಿನರ್ಸ್ ಟು ಅಡ್ವಾನ್ಸ್. ಈ ರೀತಿ ಸುಮಾರು 26 ಕೋರ್ಸ್ಗಳು ನಿಮಗೆ ಕಂಪ್ನಿ ಪ್ರೊವೈಡ್ ಮಾಡ್ತಾಯಿದೆ. ಕಲಿತು ನೀವು 26 ಸರ್ಟಿಫಿಕೇಟ್ ಕೂಡ ತೊಗೋಬೋದು. ಇದು ಕಂಪ್ನಿ ಪ್ರೊವೈಡ್ ಮಾಡ್ತಿರೋಂಥ ಕೋರ್ಸ್ಗಳು. ಓಕೆ, ನೆಕ್ಸ್ಟ್ ಬರೋ ಡೌಟ್ ಏನಪ್ಪ ಅಂತಂದರೆ ಯಾವ ರೀತಿ ಇಲ್ಲಿ ಅರ್ನಿಂಗ್ಸ್ನ ಮಾಡ್ಬೋದು ಅಂತ. ನೀವು ಇಲ್ಲಿ 2 ರೀತಿಲಿ ಇನ್ಕಮ್ನ ಕ್ರಿಯೇಟ್ ಮಾಡ್ಬೋದು. ಒಂದು ಫ್ರೀಲಾನ್ಸರ್ ಆಗಿ ವರ್ಕ್ನ ಮಾಡ್ಬೋದು, ಇಲ್ಲ ಅಫಿಲಿಯೇಟ್ ಮಾರ್ಕೆಟರ್ ಆಗಿ ಕೂಡ ವರ್ಕ್ನ ಮಾಡ್ಕೋಬೋದು. ಫ್ರೀಲಾನ್ಸರ್ ಏನಪ್ಪ ಅಂತಂದರೆ ಇವಾಗ ಏನು ಕೋರ್ಸ್ಗಳು ಇರ್ತವೆ, ಲೈಕ್ ಕಾಪಿ ರೈಟಿಂಗ್ ಆಗಿರ್ಬೋದು, ಕಾಂಟೆಂಟ್ ರೈಟಿಂಗ್ ಆಗಿರ್ಬೋದು, ಗೂಗಲ್ ಆ್ಯಡ್ಸ್, ಫೇಸ್ಬುಕ್ ಆ್ಯಡ್ಸ್, ಯೂಟ್ಯೂಬ್ ಆ್ಯಡ್ಸ್, ಇಮೇಲ್ ಮಾರ್ಕೆಟಿಂಗ್, ಡಿಜಿಟಲ್ ಮಾರ್ಕೆಟಿಂಗ್. ಈ ರೀತಿ ಕೋರ್ಸ್ಗಳನ್ನ ಕಲ್ತ್ಕೊಂಡು ನೀವು ಸರ್ಟಿಫಿಕೇಟ್ನ ತೊಗೊಂಡು ಅದರಿಂದ ಏನಾದರೂ ಎಕ್ಸ್ಪರ್ಟ್ಸ್ ಆದ್ರಿ ಅಂತಂದರೆ, ಇವಾಗ ಫಾರ್ ಎಕ್ಸಾಂಪಲ್ ಕಾಪಿ ರೈಟಿಂಗ್ ಕಲ್ತ್ರಿ ಅಂತಂದರೆ ನೀವು ಕಾಪಿ ರೈಟರ್ ಆಗಿ ವರ್ಕ್ನ ಮಾಡ್ಕೋಬೋದು, ಕಂಟೆಂಟ್ ರೈಟರ್ ಆಗಿ ವರ್ಕ್ನ ಮಾಡ್ಕೋಬೋದು. ಗೂಗಲ್ ಆ್ಯಡ್ಸ್ ಬಗ್ಗೆ ಕಲ್ತ್ರಿ ಅಂತಂದರೆ ಗೂಗಲ್ ಆ್ಯಡ್ಸ್ನ ಹೇಗೆ ರನ್ ಮಾಡೋದು, ಆ ಆ್ಯಡ್ಸ್ನ ರನ್ ಮಾಡಿ ಹೇಗೆ ಇನ್ಕಮ್ನ ಕ್ರಿಯೇಟ್ ಮಾಡೋದು, ಫೇಸ್ಬುಕ್ ಆ್ಯಡ್ಸ್, ಯೂಟ್ಯೂಬಲ್ಲಿ ಆ್ಯಡ್ಸ್ನ ಹೇಗೆ ರನ್ ಮಾಡಿ ಇನ್ಕಮ್ನ ಕ್ರಿಯೇಟ್ ಮಾಡೋದು ಅಂತ ನೀವು ಟ್ರೈನಿಂಗ್ಸಲ್ಲಿ ಕಲಿತು
ನೀವು ಅರ್ನಿಂಗ್ಸ್ನ ಮಾಡ್ಬೋದು ಫ್ರೀಲಾನ್ಸರ್ ಆಗಿ. ಸೊ ಫ್ರೀಲಾನ್ಸರ್ ಆಗಿ ವರ್ಕ್ ಮಾಡೋದಕ್ಕೆ ಅಂತಲೇ ನಿಮಗೆ ಕೆಲವೊಂದು ಟ್ರೈನಿಂಗ್ಸ್ಗಳಿರುತ್ತೆ ಆ್ಯಂಡ್ ಕೆಲವೊಂದು ವೆಬ್ಸೈಟ್ಗಳಿರುತ್ತವೆ. ಸೊ ಅಲ್ಲಿ ನೀವು ನಿಮ್ಮ ವರ್ಕ್ನ ಮಾಡ್ಕೊಂಡು ಅರ್ನಿಂಗ್ಸ್ನ ಮಾಡ್ಕೋಬೋದು. ನೆಕ್ಸ್ಟ್ ಬರೋದು ಏನಪ್ಪ ಅಂತಂದರೆ ಅಫಿಲಿಯೇಟ್ ಮಾರ್ಕೆಟರ್. ಸೊ ಅಫಿಲಿಯೇಟ್ ಮಾರ್ಕೆಟಿಂಗ್ ಏನಪ್ಪ ಅಂತಂದರೆ ಕಂಪ್ನಿ ಏನು ಪ್ರೊವೈಡ್ ಮಾಡ್ತಿದೆ ಕೋರ್ಸ್ಗಳನ್ನ ಅವನ್ನ ನೀವು ಪ್ರಮೋಟ್ ಮಾಡೋದು. ಸೊ ಪ್ರಮೋಟ್ನ ಮಾಡಿ ನೀವು ಕಂಪ್ನಿ ಕಡೆಯಿಂದ 70% ಕಮಿಷನ್ ಅಂತ ನೀವು ತೊಗೋಬೋದು. ಸೊ ಹೇಗೆ ಪ್ರಮೋಷನ್ ಮಾಡೋದು, ವಿಡಿಯೋ ಹೇಗೆ ಅಪ್ಲೋಡ್ ಮಾಡಬೇಕು, ಯಾವ ರೀತಿ ಪ್ರಮೋಟ್ ಮಾಡಬೇಕು, ಕಂಟೆಂಟ್ ಯಾವ ರೀತಿ ಕ್ರಿಯೇಟ್ ಮಾಡಬೇಕು, ಫ್ರಮ್ ಸ್ಕ್ರ್ಯಾಚಿಂದ ಹಿಡಿದು ನಿಮಗೆ ಅಡ್ವಾನ್ಸ್ವರೆಗೂ ಟ್ರೈನಿಂಗ್ಸ್ ನಿಮಗೆ ಪ್ರೊವೈಡ್ ಮಾಡ್ತಾ ಇದೆ ಕಂಪ್ನಿ. ಸೊ ಆ ಟ್ರೈನಿಂಗ್ಸ್ನ ನೀವು ಕಲ್ತ್ಕೊಂಡು ಇಂಪ್ಲಿಮೆಂಟ್ ಮಾಡಿಕೊಂಡು ನೀವು ಪ್ರಮೋಟ್ನ ಮಾಡಿ ಅರ್ನಿಂಗ್ಸ್ನ ಮಾಡ್ಬೋದು. ಸೊ ಪ್ರಮೋಟ್ನ ಹೇಗೆ ಮಾಡೋದು, ಎಲ್ಲಿ ನೀವು ಪ್ರಮೋಟ್ನ ಮಾಡ್ಬೋದು, ಯಾವ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡ್ಕೊಂಡು ಪ್ರಮೋಟ್ ಮಾಡ್ಬೋದು ಅಂತಂದರೆ ಲೈಕ್ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು. ಸೊ ನಿಮಗೆ ಯಾವುದು ಇಷ್ಟ ಆಗುತ್ತೋ, ಯಾವುದು ನಿಮಗೆ ಕಂಫರ್ಟಬಲ್ ಆಗಿ ಅನಿಸುತ್ತೋ ಆ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡಿಕೊಂಡು ನೀವು ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡ್ಕೋಬೋದು ಆ್ಯಂಡ್ ಪ್ರಮೋಟ್ ಮಾಡಿ ಕೋರ್ಸಸ್ನ ನೀವು 70% ಕಮಿಷನ್ ಅಂತ ಕಂಪ್ನಿ ಕಡೆಯಿಂದ ತಗೋಬೋದು. ಸೊ ಇಷ್ಟು ನಿಮಗೆ ಇದು ಅಫಿಲಿಯೇಟ್ ಮಾರ್ಕೆಟಾಗಿ ವರ್ಕ್ ಮಾಡುವಂಥದ್ದು. ಓಕೆ, ಸೊ ಅಫಿಲಿಯೇಟ್ ಮಾರ್ಕೆಟಾಗಿ ವರ್ಕ್ ಮಾಡ್ತೀರಾ ಅಂತಂದರೆ ನಿಮಗೆ 70% ಕಮಿಷನ್ ಅಂತ ಸಿಗುತ್ತೆ ಅಂತ ನಾನು ಹೇಳಿದೆ. ಸೊ ಹೇಗೆ ನಿಮಗೆ ಕಮಿಷನ್ ಸ್ಟ್ರಕ್ಚರ್ ಡಿವೈಡ್ ಆಗಿದೆ ಅಂತ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇಲ್ಲಿ ನಿಮಗೆ 4 ಬಂಡಲ್ನ ಕಂಪ್ನಿ ಪ್ರೊವೈಡ್ ಮಾಡ್ತಿದೆ. ಕೋರ್ಸ್ಗಳನ್ನ 4 ಬಂಡಲ್ ಆಗಿ ಡಿವೈಡ್ ಮಾಡಿ ಕಂಪ್ನಿ ಪ್ರೊವೈಡ್ ಮಾಡ್ತಾ ಇದೆ. ಫಸ್ಟ್ ಒನ್ ಬ್ರ್ಯಾಂಡಿಂಗ್ ಮಾಸ್ಟ್ರಿ, ಅದ್ರದ್ದು ಪ್ರೈಸ್ ಬಂದು 3499. ಟ್ರಾಫಿಕ್ ಮಾಸ್ಟ್ರಿದು 6000, ಇನ್ಫ್ಲುಯೆನ್ಸ್ ಮಾಸ್ಟ್ರಿದು 11000 ಆ್ಯಂಡ್ ಫೈನಾನ್ಸ್ ಮಾಸ್ಟ್ರಿ ಬಂದು 15000 ಅಂತ. ಸೊ ಇಷ್ಟು 4 ಬಂಡಲ್ ನಿಮಗೆ ಇಷ್ಟು ಪ್ರೈಸ್ಗೆ ಸಿಗುತ್ತೆ. ಇವಾಗ ನೀವೇನಾದರೂ ಫಾರ್ ಎಕ್ಸಾಂಪಲ್ ಬ್ರ್ಯಾಂಡಿಂಗ್ ಮಾಸ್ಟಿಗೆ ಜಾಯ್ನ್ ಆದರೆ ಅಂತಂದರೆ 3499 ಪೇ ಮಾಡಿ ಬ್ರ್ಯಾಂಡಿಂಗ್ ಮಾಸ್ಟಿಗೆ ಜಾಯ್ನ್ ಮಾಡಿದೆ ಅಂತಂದರೆ ನೀವೇನಾದರೂ ಕೋರ್ಸ್ಗಳನ್ನ ಪ್ರಮೋಟ್ ಮಾಡಿದರೆ ಬ್ರ್ಯಾಂಡಿಂಗ್ ಮಾಸ್ಟರಲ್ಲಿ ಜಾಯ್ನ್ ಆಗಿ ಈ 4 ಬಂಡಲ್ನ ಪ್ರಮೋಟ್ ಮಾಡಿದಾಗ ನಿಮಗೆ 2000 ಕಮಿಷನ್ನ ಅರ್ನ್ ಮಾಡ್ಬೋದು ಫಾರ್ ಸಿಂಗಲ್ ಸೇಲ್. ಮೀನ್ಸ್ ನೀವು ಪ್ರಮೋಷನ್ ಮಾಡಿದಾಗ ನಿಮ್ಮ ಅಂಡರಲ್ಲಿ ಯಾರಾದರೂ ಜಾಯ್ನ್ ಆದರೆ ಅಂತಂದರೆ ಕೋರ್ಸ್ನ ಪರ್ಚೇಸ್ ಮಾಡಿದ್ರು ಅಂತಂದರೆ ನಿಮ್ಮ ಅಂಡರಲ್ಲಿ ಆವಾಗ ನೀವು 2000 ಕಮಿಷನ್ನ ಅರ್ನ್ ಮಾಡ್ಬೋದು. ನೆಕ್ಸ್ಟ್ ಟ್ರಾಫಿಕ್ ಮಾಸ್ಟರಿ ನೀವೇನಾದರೂ ಪರ್ಚೇಸ್ ಮಾಡಿದರೆ ಟ್ರಾಫಿಕ್ ಮಾಸ್ಟರಿಲಿ ಇಟ್ಕೊಂಡು ಪ್ರಮೋಷನ್ ಮಾಡಿದರೆ ನಿಮಗೆ 4000 ಕಮಿಷನ್ನ ಅರ್ನ್ ಮಾಡ್ಬೋದು. ಇನ್ಫ್ಲುಯೆನ್ಸ್ ಮಾಸ್ಟರಲ್ಲಿ ನೀವೇನಾದರೂ ಜಾಯ್ನ್ ಆದರೆ ಅಂತಂದರೆ 7000 ಕಮಿಷನ್ನ ಅರ್ನ್ ಮಾಡ್ಬೋದು. ಇನ್ ಫೈನಾನ್ಸ್ ಮಾಸ್ಟರಲ್ಲಿ ನೀವೇನಾದರೂ ಜಾಯ್ನ್ ಆದರೆ ಅಂತಂದರೆ 10,000 ಕಮಿಷನ್ನ ಅರ್ನ್ ಮಾಡ್ಬೋದು ಫಾರ್ ಸಿಂಗಲ್ ಸೇಲ್ ನೀವು ಯಾರಾದರೂ ನಿಮ್ಮ ಅಂಡರಲ್ಲಿ ಜಾಯ್ನ್ ಆದಾಗ. ಓಕೆ, ಸೊ ಇದು ನಿಮಗೆ ಕಮಿಷನ್ ಸ್ಟ್ರಕ್ಚರ್ ಕಂಪ್ನಿ ಪ್ರೊವೈಡ್ ಮಾಡ್ತಾ ಇರೋವಂಥದ್ದು. ಓಕೆ, ಸೊ ನಾನು ಪರ್ಸ್ನಲಿ ರೆಕಮೆಂಡ್ ಮಾಡುವಂಥ ಕೋರ್ಸ್ ಯಾವುದಪ್ಪ ಅಂತಂದರೆ ಫೈನಾನ್ಸ್ ಮಾಸ್ಟರಿ. ಬಿಕಾಸ್ ನನ್ನ ಗ್ರೋತ್ ಏನಿದೆ, ನನ್ನ ಅರ್ನಿಂಗ್ಸ್ ಏನಿದೆ ಆಲ್ ಬಿಕಾಸ್ ಆಫ್ ಫೈನಾನ್ಸ್ ಮಾಸ್ಟರಿಯಿಂದನೇ ಆಗಿರುವಂಥದ್ದು. ಸೊ ಓಕೆ, ಸೊ ಹಾಗಾಗಿ ನಾನು ಕೂಡ ನಿಮಗೆ ಫೈನಾನ್ಸ್ ಮಾಸ್ಟರಿನೇ ರೆಕಮೆಂಡ್ ಮಾಡೋದು. ಇಷ್ಟೆಲ್ಲ ನಿಮ್ಮದು ಕಮಿಷನ್ ಸ್ಟ್ರಕ್ಚರ್ ಆಗಿದೆ. ಸೊ ಇದರಲ್ಲಿ ನೀವು ಏನು ಅರ್ನಿಂಗ್ಸ್ನ ಮಾಡ್ತೀರಾ, ಡೈಲಿ ಬೇಸಿಸಲ್ಲಿ ಏನು ಅರ್ನಿಂಗ್ಸ್ನ ಮಾಡಿರ್ತೀರಾ ಇದೆಲ್ಲ ನಿಮಗೆ ವೀಕ್ಲಿ ಬೇಸಿಸಲ್ಲಿ ನಿಮಗೆ 5% ಟ್ಯಾಕ್ಸ್ ಡಿಡಕ್ಟ್ ಆಗಿ ನಿಮ್ಮ ಕಂಪ್ನಿಗೆ ಕಡೆಯಿಂದ ಡೈರೆಕ್ಟಾಗಿ ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗಿದೆ ಅಮೌಂಟು. ಬಿಕಾಸ್ ಕಂಪ್ನಿ ಗೌರ್ಮೆಂಟ್ ಕಡೆ ರಿಜಿಸ್ಟರ್ಡ್ ಆಗಿರೋದ್ರಿಂದ ಆಫ್ಟರ್ 5% ಟ್ಯಾಕ್ಸ್ ಡಿಡಕ್ಟ್ ಆಗಿ ನಿಮಗೆ ಅಮೌಂಟು ಕ್ರೆಡಿಟ್ ಆಗುತ್ತೆ ನಿಮ್ಮ ಅಕೌಂಟ್ಗೆ. ಓಕೆ, ಸೊ ಇಷ್ಟೆಲ್ಲ ಇದು ಕಮಿಷನ್ ಸ್ಟ್ರಕ್ಚರ್ ಬಗ್ಗೆ ಆಯಿತು. ನೆಕ್ಸ್ಟ್ ಏನಪ್ಪ ಅಂತಂದರೆ ಕೋರ್ಸ್ ಡೀಟೇಲ್ಸ್ ಹೇಳ್ತೀನಿ. ಸೊ ನೀವೇನಾದರೂ 3499 ಬಂಡಲ್ಗೆ ಜಾಯ್ನ್ ಆದರೆ ಅಂತಂದರೆ ನಿಮಗೆ 10 ಕೋರ್ಸ್ಗಳು ಸಿಗುತ್ತೆ. ಓಕೆ, ನೆಕ್ಸ್ಟ್ ಏನಪ್ಪ ಅಂತಂದರೆ ಟ್ರಾಫಿಕ್ ಮಾಸ್ಟರಿಗೆ ನೀವೇನಾದರೂ ಜಾಯ್ನ್ ಆದರೆ ಅಂತಂದರೆ ಟ್ರಾಫಿಕ್ ಮಾಸ್ಟರ್ ಜೊತೆಗೆ ನಿಮಗೆ ಬ್ರ್ಯಾಂಡಿಂಗ್ ಮಾಸ್ಟರ್ ಫ್ರೀಯಾಗಿ ಸಿಗುತ್ತೆ. ಓಕೆ, ನೆಕ್ಸ್ಟ್ ಏನಪ್ಪ ಅಂತಂದರೆ ಇನ್ಫ್ಲುಯೆನ್ಸ್ ಮಾಸ್ಟರ್ ನೀವೇನಾದರೂ ಪರ್ಚೇಸ್ ಮಾಡಿದರೆ ಬ್ರ್ಯಾಂಡಿಂಗ್ ಮಾಸ್ಟರ್ ಆ್ಯಂಡ್ ಟ್ರಾಫಿಕ್ ಮಾಸ್ಟರ್ ಇರುವಂಥ ಕೋರ್ಸ್ಗಳು ನಿಮಗೆ ಟೋಟಲಾಗಿ ಫ್ರೀಯಾಗಿ ನಿಮಗೆ ಇನ್ಫ್ಲುಯೆನ್ಸ್ ಮಾಸ್ಟರಲ್ಲಿ ಸಿಗುತ್ತೆ. ನೆಕ್ಸ್ಟು ಫೈನಾನ್ಸ್ ಮಾಸ್ಟರ್, ನೀವೇನಾದರೂ ಫೈನಾನ್ಸ್ ಮಾಸ್ಟರ್ಗೆ ಜಾಯ್ನ್ ಆದರೆ ಅಂತಂದರೆ ಆಲ್ ಕೋರ್ಸ್ಗಳು ಅಂದರೆ ಬ್ರ್ಯಾಂಡಿಂಗ್ ಮಾಸ್ಟರ್, ಟ್ರಾಫಿಕ್ ಮಾಸ್ಟರ್ ಆ್ಯಂಡ್ ಇನ್ಫ್ಲುಯೆನ್ಸ್ ಮಾಸ್ಟರ್ ಈ 3 ಕೋರ್ಸ್ಗಳು ನಿಮಗೆ ಫ್ರೀಯಾಗಿ ಫೈನಾನ್ಸ್ ಮಾಸ್ಟರಲ್ಲಿ ಸಿಗುತ್ತೆ. ಓಕೆ, ಸೊ ಇಷ್ಟೆಲ್ಲ ಡೀಟೇಲ್ಸ್ ಬಂದು ನಿಮಗೆ ಕಂಪ್ನಿ ಬಗ್ಗೆ ಆಗಿರ್ಬೋದು, ವರ್ಕ್ ಬಗ್ಗೆ ಆಗಿರ್ಬೋದು ಆ್ಯಂಡ್ ಕಮಿಷನ್ ಹೇಗೆ ಅರ್ನ್ ಮಾಡೋದ್ರ ಬಗ್ಗೆ ಆಗಿರ್ಬೋದು ಇದೆಲ್ಲ ಡೀಟೇಲ್ಸ್ನ ನಾನು ನಿಮಗೆ ಶೇರ್ ಮಾಡಿದ್ದೀನಿ. ಸೊ ನಿಮಗೆ ನೀವು ಕೂಡ ಬಿಸ್ಕರ್ಕಲ್ಲಿ ಜಾಯ್ನ್ ಆಗಬೇಕು, ನಾನು ಕೂಡ ಜಾಯ್ನ್ ಆಗಿ ಅರ್ನಿಂಗ್ಸ್ನ ಮಾಡಬೇಕು ಅನ್ನೋ ಥಾಟ್ ಏನಾದರೂ ಇದೆ ನನಗೆ ಖಂಡಿತವಾಗ್ಲೂ ನನಗೆ ವಾಟ್ಸಪ್ ಮಾಡಿ ನಾನು ನಿಮಗೆ ಫುಲ್ ಡೀಟೇಲ್ಸ್ ನಾನು ಕನ್ನಡದಲ್ಲೇ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಇದೆಲ್ಲ ಕಂಪ್ನಿ ಟ್ರಸ್ಟೆಡ್ ಆಗಿರುತ್ತೆ ಆ್ಯಂಡ್ ಇದು ಯಾವುದೇ ರೀತಿ ಚೈನ್ ಲಿಂಕ್ ಅಲ್ಲ, MLM ಅಲ್ಲ. ಸೊ ನೀವು ಕಂಪ್ನಿನ 100% ಟ್ರಸ್ಟ್ ಮಾಡ್ಬೋದು. ಓಕೆ, ಕಂಪ್ನಿ ಗೌರ್ಮೆಂಟ್ ಕಡೆ ರಿಜಿಸ್ಟರ್ಡ್ ಆಗಿರೋದ್ರಿಂದ ನೀವು ಕಂಪ್ಲೀಟಾಗಿ ಕಂಪ್ನಿನ ಟ್ರಸ್ಟ್ ಮಾಡ್ಬೋದು. ಓಕೆ, ಸೊ ಈ ನಾನು ಹೇಳಿರುವಂಥ ಈ ಎಲ್ಲ ಡೀಟೇಲ್ಸಲ್ಲಿ ನಿಮ್ಗೆ ಇನ್ನೂ ಏನಾದರೂ ಡೌಟ್ಸ್ ಇದೆ ಅಂತಂದರೆ ಈ ವಾಟ್ಸಪ್ಗೆ ನಂಬರ್ಗೆ ನೀವು ವಾಟ್ಸಪ್ ಮಾಡಿದ್ರಿ ಅಂತಂದರೆ ಮೆಸೇಜ್ ಮಾಡಿದ್ರಿ ಅಂತಂದರೆ ಇನ್ನೂ ಏನಾದರೂ ಡೌಟ್ಸ್ ಇದೆ ಅಂತ ಅಂದರೆ ನೀವು ನನಗೆ ವಾಟ್ಸಪ್ ಮಾಡಿ ನಾನು ನಿಮಗೆ ಇನ್ಫಾರ್ಮೇಷನ್ನ ಕೊಡ್ತೀನಿ. ಇನ್ನೂ ಏನಾದರೂ ಡೌಟ್ಸ್ ಇದ್ದು ನಾನು ನಿಮಗೆ ಕ್ಲಿಯರ್ ಮಾಡ್ತೀನಿ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ ನಿಮಗೆ ವರ್ಕ್ ಮಾಡೋಕ್ಕೆ ಇಲ್ಲಿ ಜಸ್ಟ್ ಬೇಸಿಕ್ ಆದರೂ ಇಂಗ್ಲೀಷ್ ನಾಲೆಡ್ಜ್ ಅಥವಾ ಹಿಂದಿ ನಾಲೆಡ್ಜ್ ಈ ಎರಡರಲ್ಲಿ ಒಂದು ನಾಲೆಡ್ಜ್ ಇರಬೇಕು. ಮಾತಾಡೋಕ್ಕಾಗಲಿಲ್ಲ ಅಂತಂದ್ರೆ ಜಸ್ಟ್ ಅರ್ಥ ಮಾಡ್ಕೊಳಕ್ಕಾದ್ರೂ ನಿಮಗೆ
ನಾಲೆಡ್ಜ್ ಇರಬೇಕು ಇಂಗ್ಲೀಷ್ ಆ್ಯಂಡ್ ಹಿಂದಿದು. ಸೊ ಇಷ್ಟು ನಿಮಗೆ ಅರ್ಥ ಆದರೆ ಸಾಕು ವರ್ಕ್ನ ಮಾಡ್ಕೋಬೋದು. ಆ್ಯಂಡ್ ನನ್ನ ಮೆಂಟರ್ಶಿಪ್ ನಿಮಗೆ ಸಿಗುತ್ತೆ, ಅದು ಕನ್ನಡದಲ್ಲಿ. ಸೊ ನೀವು ಕನ್ನಡದಲ್ಲಿ ವರ್ಕ್ನ ಮಾಡ್ಕೋಬೋದು. ಓಕೆ, ನೀವೇನಾದರೂ ನನ್ನ ಅಂಡರಲ್ಲಿ ಜಾಯ್ನ್ ಆದರೆ ಅಂತಂದರೆ ನಿಮಗೆ ಸೊ ಕನ್ನಡದಲ್ಲಿ ನನ್ನ ಗೈಡೆನ್ಸ್ ನಿಮಗೆ ಖಂಡಿತವಾಗ್ಲೂ ಸಿಗುತ್ತೆ. ಸೊ ಇದಕ್ಕೆ ನಾನು ಯಾವುದೇ ರೀತಿಯಂಥ ಚಾರ್ಜನ್ನು ಮಾಡೋದಿಲ್ಲ. ಓಕೆ, ಸೊ ನನಗೆ ವಾಟ್ಸಪ್ ಮಾಡಿದ್ರಿ ಅಂತಂದರೆ ನಾನು ನಿಮಗೆ ಫುಲ್ ಡೀಟೇಲ್ಸ್ನ ಕೊಡ್ತೀನಿ. ನೀವು ಕೂಡ ಜಾಯ್ನ್ ಆಗಿ ಅರ್ನಿಂಗ್ಸ್ನ ಮಾಡ್ಕೋಬೋದು ಆ್ಯಂಡ್ ಯುಟಿಲೈಸ್ ಮಾಡ್ಕೊಳ್ಳಿ ಈ ಒಂದು ವೆಬ್ಸೈಟ್ನ, ಅಥವಾ ಈ ಒಂದು ಕಂಪ್ನಿಯಲ್ಲಿ ನೀವು ಜಾಯ್ನ್ ಆದರೆ ಅಂತಂದರೆ ಕಂಪ್ಲೀಟ್ ಯುಟಿಲೈಸ್ ಮಾಡ್ಕೋಬೋದು. ಸೊ ಕಂಪ್ನಿ ಸಪೋರ್ಟ್ ಸಿಸ್ಟಮ್ ನಿಮಗೆ ಯಾವಾಗಲೂ ಇರುತ್ತೆ. ಓಕೆ, ಥ್ಯಾಂಕ್ ಯು. ಆ್ಯಂಡ್ ವಾಟ್ಸಪ್ ಮಾಡಿ ನಿಮ್ಗೆ ಏನಾದರೂ ಡೀಟೇಲ್ಸ್ ಇದ್ದರೆ, ಡೌಟ್ಸ್ ಇದ್ದರೆ ಕೇಳಿ, ನಾನು ನಿಮಗೆ ನಿಮ್ಮ ಡೀಟೇಲ್ಸ್ನ ಕೊಡ್ತೀನಿ. ಓಕೆ, ಥ್ಯಾಂಕ್ ಯು.